ನಮಸ್ಕಾರ, ಶುಭೋದಯ. ಭಾನುವಾರದ ವಿಶೇಷ ನೇರ ಭವಿಷ್ಯ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ. ವೀಕ್ಷಕರ, ರಾಶಿ ಭವಿಷ್ಯದಲ್ಲೊಂದು ವಿಭಿನ್ನ ಪ್ರಯತ್ನ ನೇರ ಭವಿಷ್ಯ ಕಾರ್ಯಕ್ರಮ. ನೇರ ಪ್ರಸಾರದಲ್ಲಿಯೇ ಸಿಗಲಿದೆ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರ. ಇಷ್ಟು ದಿನ ರಾಶಿ ಭವಿಷ್ಯ ಕಾರ್ಯಕ್ರಮದಲ್ಲಿ ನೀವು ದೂರವಾಣಿ ಕರೆ ಮಾಡಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಕೊಳ್ತಿದ್ರಿ. ಆದರೆ ನೇರ ಭವಿಷ್ಯ ಕಾರ್ಯಕ್ರಮದಲ್ಲಿ ಸ್ವತಃ ನೀವೇ ಭಾಗವಹಿಸಿ ನಿಮ್ಮ ಸಮಸ್ಯೆಗಳಿಗೆ ಗುರುಗಳ ಮೂಲಕ ಪರಿಹಾರವನ್ನ ಕಂಡುಕೊಳ್ಬಹುದು. ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೇನೆ. ನಾನು ಭವ್ಯ ಶ್ರೀವತ್ಸ. ಮೊದಲಿಗೆ ನೇರ ಭವಿಷ್ಯ ಕಾರ್ಯಕ್ರಮದಲ್ಲಿ ದ್ವಾದಶ ರಾಶಿಗಳ ವಾರ ಭವಿಷ್ಯವನ್ನ ತಿಳಿದುಕೊಳ್ಳೋಣ. ಇವತ್ತು ನಮ್ಮ ಜೊತೆ ಇದ್ದಾರೆ ಖ್ಯಾತ ಜ್ಯೋತಿಷಿಗಳು, ಆಧ್ಯಾತ್ಮಿಕ ಚಿಂತಕರು, ಪ್ರೈಡ್ ಆಫ್ ಇಂಡಿಯಾ ಪುರಸ್ಕೃತರಾದ ಡಾಕ್ಟರ್ ಶ್ರೀ ವೈಶ್ರೀಧರ ಭಟ್ಟಾಚಾರ್ಯ ಗುರುಗಳು. ಗುರುಗಳ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ವಿಷ್ಣೋನಕಂ ವೀರ್ಯಾಣಿ ಪ್ರವೋಚಯ್ಯ ಪಾರ್ಥಿವಾನಿ ಮಮೇ ರಜಾಗಂ ಸಿಯೋ ಹಸ್ಕಭಾಯದುತ್ತರಗಂ ಸದಸ್ತಂ ವಿಚಕ್ರಮಾಣಸ್ತೆ ದೋರುಗಾಯೋ ವಿಷ್ಣೋರರಾಟಮಸಿ ವಿಸ್ಮಾಹ ಪೃಷ್ಠಮಸಿ ವಿಸ್ಮಾಸ್ನ ಪ್ರೇಹಸ್ತ ವಿಷ್ಣಾ ಸೂರ್ಯಸ ವಿಸ್ಮಾ ಧ್ರುವಮಸಿ ವೈಷ್ಣವಮಸಿ ವಿಷ್ಣವೇತ್ವಾಹ. ಪಬ್ಲಿಕ್ ಟಿವಿಯ ಸಮಸ್ತ ವೀಕ್ಷಕರಿಗೆ ಗುರೂಜಿ ಮಾಡುವ ನಮಸ್ಕಾರಗಳು. ಗುರುಗಳೇ, ಕಾರ್ಯಕ್ರಮದ ಮೊದಲಿಗೆ ಈ ವಾರ ದ್ವಾದಶ ರಾಶಿಗಳ ವಾರ ಭವಿಷ್ಯ ಹೇಗಿದೆ? ಈ ವಾರ ಯಾವೆಲ್ಲ ರಾಶಿಯವರಿಗೆ ಶುಭ ಫಲಗಳಿದೆ, ಯಾವೆಲ್ಲ ರಾಶಿಯವರಿಗೆ ಅಶುಭ ಫಲಗಳಿದೆ ತಿಳಿಸ್ಕೊಡಿ. ಈ ವಾರ ದ್ವಾದಶ ರಾಶಿ ಗೋಚಾರ ಫಲಗಳತ್ತ ನಾವು ಗಮನವನ್ನು ಕೊಟ್ಟಾಗ ಮೊದಲಿಗೆ ಮೇಷರಾಶಿಗೆ. ಈ ಮೇಷರಾಶಿಯವರಿಗೆ ಈ ವಾರ ಕುಟುಂಬದಲ್ಲಿ ಸೌಖ್ಯ, ಹಿತ ಶತ್ರುಗಳಿಂದ ತೊಂದರೆಗೆ ಒಳಗಾಗಬೇಕಾಗತ್ತೆ. ಸ್ವಲ್ಪ ಜಾಗರೂಕತೆಯನ್ನು ವಹಿಸಿ. ದ್ರವ್ಯ ಲಾಭ, ಎಲ್ಲೋ ಒಂದು ಕಡೆ ಋಣ ಬಾಧೆಗೆ ಸಿಕ್ಕಾಕೊಂಡು ಒದ್ದಾಡ್ತಕ್ಕಂಥ ಪರಿಸ್ಥಿತಿ ಕೂಡ ಕಂಡು ಬರುತ್ತೆ. ದುಃಖದಾಯಕ ಪ್ರಸಂಗಗಳನ್ನ ವಾರಾಂತ್ಯದಲ್ಲಿ ನೀವು ಅನುಭವಿಸಬೇಕಾಗತ್ತೆ. ಸ್ವಲ್ಪ ಜಾಗರೂಕತೆಯನ್ನು ವಹಿಸಿ. ಈ ವಾರದಲ್ಲಿ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಪ್ರತಿನಿತ್ಯ ನವಗ್ರಹ ಪ್ರದಕ್ಷಿಣೆಯನ್ನ ಮಾಡಿ ಕಣ್ಣಿಲ್ದೇ ಇರತಕ್ಕಂಥ ಅಂಧ ಮಕ್ಕಳಿಗೆ ಕೈಲಾದ ಸೇವೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ. ಇದರಿಂದ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ಫಲ ನಿಮಗೆ ಲಭ್ಯವಾಗತ್ತೆ. ಇನ್ನು ವೃಷಭ ರಾಶಿ. ಈ ವೃಷಭ ರಾಶಿಯವರಿಗೆ ಈ ವಾರ ಮನಸ್ಸಿನಲ್ಲಿ ಏನೋ ಒಂದು ರೀತಿಯ ಗೊಂದಲಮಯವಾದ ಒಂದು ವಾತಾವರಣ ಸೃಷ್ಟಿಯಾಗಲಿದೆ. ದೂರ ಪ್ರಯಾಣ ಮಾಡ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರುತ್ತೆ. ನಂಬಿಕೆ ದ್ರೋಹಕ್ಕೆ ಒಳಗಾಗಬೇಕಾಗತ್ತೆ. ಜಾಗರೂಕತೆಯನ್ನು ವಹಿಸಿ. ಕುಟುಂಬದಲ್ಲಿ ವಾರಾಂತ್ಯದಲ್ಲಿ ಶಾಂತಿಯ ಒಂದು ವಾತಾವರಣ, ಆರೋಗ್ಯದಲ್ಲಿ ಸ್ವಲ್ಪ ಹೇರುಪೇರಾಗ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರುತ್ತೆ. ಈ ವಾರದಲ್ಲಿ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಪ್ರತಿನಿತ್ಯ ವಿಷ್ಣು ಸಹಸ್ರನಾಮ ಪಾರಾಯಣವನ್ನ ಮಾಡಿ, ಗೋಪೂಜೆಯನ್ನು ಮಾಡಿ, ದೀರ್ಘದಾಂಡ ನಮಸ್ಕಾರವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇದರಿಂದ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ಫಲ ನಿಮಗೆ ಲಭ್ಯವಾಗುತ್ತೆ. ಇನ್ನು ಮಿಥುನ ರಾಶಿ. ಈ ಮಿಥುನ ರಾಶಿಯವರಿಗೆ ಈ ವಾರದಲ್ಲಿ ಭೂಮಿಯಿಂದ ಬಹಳಷ್ಟು ಲಾಭದಾಯಕವಾಗ್ತಕ್ಕಂಥದ್ದು ಕಂಡು ಬರುತ್ತೆ. ರಾಜಕೀಯ ಕ್ಷೇತ್ರದಲ್ಲಿ ಇರ್ತಕ್ಕಂಥವರಿಗೆ ಮನ್ನಣೆ, ಅನಾರೋಗ್ಯ, ಆದಾಯಕ್ಕಿಂತ ಖರ್ಚು ಹೆಚ್ಚಾಗ್ತಕ್ಕಂಥದ್ದು, ದೂರ ಪ್ರಯಾಣ, ನಾನಾ ರೀತಿಯ ಚಿಂತೆ, ಬಹಳಷ್ಟು ದೂರಾಲೋಚನೆಯನ್ನು ಮಾಡ್ತಕ್ಕಂಥದ್ದು, ಜೊತೆಗೆ ದುರಾಲೋಚನೆಯನ್ನು ಮಾಡ್ತಕ್ಕಂಥದ್ದು ಕೂಡ ಕಂಡು ಬರುತ್ತೆ. ಈ ವಾರದಲ್ಲಿ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಪ್ರತಿದಿನ ಆಂಜನೇಯನ ದೇವಾಲಯಕ್ಕೆ ಹೋಗಿ ಭೇಟಿಯನ್ನ ನೀಡಿ ಮಂಗಳವಾರ ನಾಟಿ ತುಳಸಿಯಿಂದ ಅರ್ಚನೆಯನ್ನ ಮಾಡಿ ದೀರ್ಘದಾಂಡ ನಮಸ್ಕಾರವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇದರಿಂದ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ಫಲ ನಿಮಗೆ ಲಭ್ಯವಾಗುತ್ತೆ. ಇನ್ನು ಕಟಕ ರಾಶಿ. ಈ ಕಟಕ ರಾಶಿಯವರಿಗೆ ಈ ವಾರದಲ್ಲಿ ಕೈ ಹಾಕಿದ ಕೆಲಸಗಳಲ್ಲಿ ಅಡೆತಡೆಗಳು ಹೆಚ್ಚಾಗಿ ಅನುಭವಿಸಬೇಕಾಗತ್ತೆ. ಸಾಲ ಮಾಡ್ತಕ್ಕಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಂಡು ಬರುತ್ತೆ. ಮನಸ್ಸಿಗೆ ಚಿಂತೆ, ಶತ್ರುಬಾಧೆ, ವ್ಯವಹಾರದಲ್ಲೂ ಕೂಡ ಏರುಪೇರಾಗ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರುತ್ತೆ. ಬಹಳಷ್ಟು ಎಚ್ಚರವನ್ನು ವಹಿಸ್ತಕ್ಕಂಥದ್ದು ತುಂಬಾ ಉತ್ತಮ. ಈ ವಾರದಲ್ಲಿ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಓಂ ಸರಸ್ವತಿಯೇ ನಮಃ ಈ ಮಂತ್ರವನ್ನ ಪ್ರತಿ 8 ಬಾರಿ ಜಪವನ್ನ ಮಾಡಿ ಅಂಗವಿಕಲ ಮಕ್ಕಳಿಗೆ ಕೈಲಾದ ಸೇವೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ. ಇದರಿಂದ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ಫಲ ನಿಮಗೆ ಲಭ್ಯವಾಗುತ್ತೆ. ಇನ್ನು ಸಿಂಹರಾಶಿ. ಈ ಸಿಂಹರಾಶಿಯವರಿಗೆ ಈ ವಾರದಲ್ಲಿ ಗುರು ಹಿರಿಯರ ಭೇಟಿಯನ್ನು ಮಾಡ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರುತ್ತೆ. ಶತ್ರು ನಾಶವಾಗ್ತಕ್ಕಂಥ ಒಂದು ವಾರವಾಗತ್ತೆ. ಯತ್ನ ಕಾರ್ಯಗಳಲ್ಲಿ ಜಯ, ಮನಸ್ತಾಪಗಳಾಗ್ತಕ್ಕಂಥ ಸಾಧ್ಯತೆಗಳಿದೆ. ಸ್ವಲ್ಪ ಜಾಗರೂಕತೆಯನ್ನು ವಹಿಸಿ. ನಾನಾ ರೀತಿಯ ಸಂಪಾದನೆಯೂ ಕೂಡ ಈ ವಾರದಲ್ಲಿ ಆಗ್ತಕ್ಕಂಥದ್ದು ಕಂಡು ಬರುತ್ತೆ. ಈ ವಾರದಲ್ಲಿ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಪ್ರತಿದಿನ ಗಜೇಂದ್ರ ಮೋಕ್ಷ ಪಾರಾಯಣವನ್ನ ಮಾಡಿ, ತಂದೆ ತಾಯಿಗಳಿಗೆ ಪಾದ ಪೂಜೆಯನ್ನ ಮಾಡಿ ಆಶೀರ್ವಾದವನ್ನು ಪಡಿತಕ್ಕಂಥ ಕೆಲಸವನ್ನ ಮಾಡಿ. ಇದರಿಂದ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ಫಲ ನಿಮಗೆ ಲಭ್ಯವಾಗುತ್ತೆ. ಇನ್ನು ಕನ್ಯಾ ರಾಶಿ. ಈ ಕನ್ಯಾ ರಾಶಿಯವರಿಗೆ ಈ ವಾರದಲ್ಲಿ ವಾದ ವಿವಾದಗಳಲ್ಲಿ ಬಹಳಷ್ಟು ಜಯವನ್ನ ಅನುಭವಿಸ್ತಕ್ಕಂಥ ಒಂದು ವಾರವಾಗುತ್ತೆ. ವ್ಯಾಪಾರದಲ್ಲಿ ಲಾಭ, ಅಧಿಕಾರಿಗಳ ಜೊತೆ ಕಲಹಗಳನ್ನ ಮಾಡ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರುತ್ತೆ. ಈ ವಾರದಲ್ಲಿ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಪ್ರತಿನಿತ್ಯ ವಿಜಯ ಗಣಪತಯೇ ನಮಃ ಈ ಮಂತ್ರವನ್ನ
108 ಬಾರಿ ಜಪವನ್ನ ಮಾಡಿ ಬಡ ಮಕ್ಕಳಿಗೆ ಅನ್ನದಾನವನ್ನ ಮಾಡ್ತಕ್ಕಂತಹ ಕೆಲಸವನ್ನ ಮಾಡಿ. ಇದರಿಂದ ಬಹಳಷ್ಟು ವಿಶೇಷವಾಗಿರ್ತಕ್ಕಂತಹ ಫಲ ನಿಮಗೆ ಲಭ್ಯವಾಗುತ್ತೆ. ಇನ್ನು ತುಲಾರಾಶಿ, ಈ ತುಲಾರಾಶಿಯವರಿಗೆ ಈ ವಾರದಲ್ಲಿ ಅತಿಯಾದ ನಿದ್ರೆ, ಆಲಸ್ಯ ಮನೋಭಾವ, ಸ್ನೇಹಿತರಿಂದ ವಂಚನೆಗೆ ಒಳಗಾಗಬೇಕಾಗತ್ತೆ, ದೃಷ್ಟಿ ದೋಷದ ತೊಂದರೆಗಳು ಈ ವಾರದಲ್ಲಿ ನಿಮಗೆ ಕಂಡು ಬರುತ್ತೆ. ಆಕಸ್ಮಿಕವಾಗಿ ಧನ ವ್ಯಯವನ್ನು ಕೂಡ ಮಾಡ್ಕೊಂಡ್ಬಿಡ್ತೀರಾ. ಸ್ವಲ್ಪ ಜಾಗರೂಕತೆಯನ್ನು ವಹಿಸಿ. ಈ ವಾರದಲ್ಲಿ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ ಓಂ ರೀಂ ಕ್ಲೀಂ ಮಹಾಲಕ್ಷ್ಮಿಯೇ ನಮಃ ಈ ಮಂತ್ರವನ್ನ 48 ಬಾರಿ ಪ್ರತಿನಿತ್ಯ ಜಪವನ್ನ ಮಾಡಿ ಶುಕ್ರವಾರ 8 ಜನ ಸುಮಂಗಲಿಯರಿಗೆ ಪಾದ ಪೂಜೆಯನ್ನ ಮಾಡಿ ಅರಿಶಿನ ಕುಂಕುಮಗಳನ್ನ ಕೊಟ್ಟು ನಮಸ್ಕಾರವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇದರಿಂದ ವಿಶೇಷವಾಗಿರ್ತಕ್ಕಂಥ ಫಲ ನಿಮಗೆ ಲಭ್ಯವಾಗುತ್ತೆ. ಇನ್ನು ವೃಶ್ಚಿಕ ರಾಶಿ, ಈ ವೃಶ್ಚಿಕ ರಾಶಿಯವರಿಗೆ ಈ ವಾರದಲ್ಲಿ ದೈವಾನುಗ್ರಹದಿಂದ ಬಹಳಷ್ಟು ಅನುಕೂಲಗಳನ್ನು ಪಡಿತಕ್ಕಂಥ ಒಂದು ವಾರವಾಗುತ್ತೆ. ಶತ್ರುಗಳಿಂದ ತೊಂದರೆಗೆ ಒಳಗಾಗಬೇಕಾಗತ್ತೆ. ಯಾರ್ಯಾರು ಕೃಷಿ ಚಟುವಟಿಕೆಯಲ್ಲಿ ಇದ್ದೀರೋ ಅಂತವರಿಗೆ ಅಲ್ಪ ಲಾಭ. ಈ ವಾರದಲ್ಲಿ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ ಓಂ ಕಾರ್ಯಸಿದ್ಧಿ ಆಂಜನೇಯಾಯ ನಮಃ ಈ ಮಂತ್ರವನ್ನ 48 ಬಾರಿ ಜಪವನ್ನ ಮಾಡಿ ಆಂಜನೇಯನ ದೇವಾಲಯಕ್ಕೆ ಹೋಗಿ ಕೈಲಾದ ಸೇವೆಯನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇದರಿಂದ ವಿಶೇಷವಾಗಿರ್ತಕ್ಕಂಥ ಫಲ ನಿಮಗೆ ಲಭ್ಯವಾಗುತ್ತೆ. ಇನ್ನು ಧನುಸ್ಸು ರಾಶಿ, ಈ ಧನುಸ್ಸು ರಾಶಿಯವರಿಗೆ ಈ ವಾರದಲ್ಲಿ ಅಮೂಲ್ಯವಾದ ವಸ್ತುಗಳನ್ನು ಖರೀದಿಯನ್ನ ಮಾಡತಕ್ಕಂಥ ಒಂದು ಶುಭ ಯೋಗ. ಆರೋಗ್ಯದ ಕಡೆ ಗಮನವನ್ನು ಹರಿಸ್ತಕ್ಕಂಥದ್ದು ತುಂಬಾ ಉತ್ತಮ. ಮನೆಯಲ್ಲಿ ಶುಭ ಕಾರ್ಯಗಳು ನಡೀತಕ್ಕಂಥ ಒಂದು ವಾರವಾಗುತ್ತೆ. ಈ ವಾರದಲ್ಲಿ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ ಪ್ರತಿನಿತ್ಯ ಗುರುಚರಿತ್ರೆ ಪಾರಾಯಣವನ್ನ ಮಾಡಿ ಸಾಧು ಸಂತರಿಗೆ ಕೈಲಾದ ಸೇವೆಯನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇದರಿಂದ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ಫಲ ನಿಮಗೆ ಲಭ್ಯವಾಗುತ್ತೆ. ಇನ್ನು ಮಕರ ರಾಶಿ, ಈ ಮಕರ ರಾಶಿಯವರಿಗೆ ಈ ವಾರದಲ್ಲಿ ಆಕಸ್ಮಿಕ ಧನ ಲಾಭ. ನೀವು ಅನ್ಕೊಂಡೇ ಇರಲ್ಲ, ಇದ್ದಕ್ಕಿದ್ದಾಗೆ ಯಾವುದೋ ಒಂದು ಮೂಲದಿಂದ ಧನ ಆಗಮನವಾಗ್ತಕ್ಕಂಥದ್ದು ಕಂಡು ಬರುತ್ತೆ. ಶ್ರಮಕ್ಕೆ ತಕ್ಕ ಫಲ. ಉದ್ಯೋಗಸ್ಥ ಮಹಿಳೆಯರಿಗೆ, ಯಾರ್ಯಾರು ಉದ್ಯೋಗದಲ್ಲಿದ್ದೀರೋ ಮಹಿಳೆಯರು ಅಂತವರಿಗೆ ಬಡ್ತಿ ಪ್ರಮೋಷನ್ ಬರ್ತಕ್ಕಂಥ ಸಾಧ್ಯತೆಗಳು. ಅಲಂಕಾರಿಕ ಸಾಮಗ್ರಿಗಳಿಗೋಸ್ಕರ ಬಹಳಷ್ಟು ಹಣವನ್ನು ಖರ್ಚು ಮಾಡ್ಕೊಳ್ತಕ್ಕಂಥ ಒಂದು ವಾರವಾಗುತ್ತೆ. ಈ ವಾರದಲ್ಲಿ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ ಪ್ರತಿದಿನ ಶಿವಾಲಯಕ್ಕೆ ಭೇಟಿಯನ್ನ ನೀಡಿ ಸೋಮವಾರ ಶಾಲಿಯಾನ್ನ ನೈವೇದ್ಯವನ್ನ ಮಾಡಿ ದೀರ್ಘದಾಂಡ ನಮಸ್ಕಾರವನ್ನ ಮಾಡತಕ್ಕಂಥ ಕೆಲಸವನ್ನ ಮಾಡಿ. ಇದರಿಂದ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ಫಲ ನಿಮಗೆ ಲಭ್ಯವಾಗುತ್ತೆ. ಇನ್ನು ಕುಂಭರಾಶಿ, ಈ ಕುಂಭರಾಶಿಯವರಿಗೆ ಈ ವಾರದಲ್ಲಿ ವ್ಯಾಪಾರದಲ್ಲಿ ಬಹಳಷ್ಟು ಲಾಭ. ಋಣಬಾಧೆ, ಎಲ್ಲೋ ಒಂದು ಕಡೆ ಋಣಬಾಧೆಗೆ ಸಿಕ್ಕಾಕೊಳ್ತಕ್ಕಂಥ ಸಾಧ್ಯತೆಗಳಿದೆ. ಆರ್ಥಿಕವಾಗಿ ಅಭಿವೃದ್ಧಿಯನ್ನು ಹೊಂದುವಿರಿ. ಅಧಿಕ ತಿರುಗಾಟ. ಈ ವಾರದಲ್ಲಿ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ ಪ್ರತಿನಿತ್ಯ ಓಂ ಪದ್ಮನಾಭಾಯ ನಮಃ ಈ ಮಂತ್ರವನ್ನ ಪ್ರತಿನಿತ್ಯ 108 ಬಾರಿ ಜಪವನ್ನ ಮಾಡಿ ಒಟು ಬ್ರಾಹ್ಮಣನಿಗೆ ಸ್ವಯಂ ಪಾಕವನ್ನ ನೀಡಿ ದೀರ್ಘದಾಂಡ ನಮಸ್ಕಾರವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇದರಿಂದ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ಫಲ ನಿಮಗೆ ಲಭ್ಯವಾಗುತ್ತೆ. ಇನ್ನು ಮೀನರಾಶಿ, ಈ ಮೀನರಾಶಿಯವರಿಗೆ ಈ ವಾರದಲ್ಲಿ ಕೃಷಿ ಉಪಕರಣಗಳ ಖರೀದಿಯನ್ನ ಮಾಡತಕ್ಕಂಥ ಒಂದು ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರುತ್ತೆ. ಕುಟುಂಬದೊಡನೆ ನೆಮ್ಮದಿಯ ಜೀವನವನ್ನ ನಡೆಸ್ತಕ್ಕಂಥ ಒಂದು ವಾರವಾಗುತ್ತೆ. ದಾಂಪತ್ಯದಲ್ಲಿ ವಾರಾಂತ್ಯದಲ್ಲಿ ವಿರಸ, ಸುಳ್ಳು ಮಾತನಾಡ್ತಕ್ಕಂಥದ್ದು, ಅನುಮಾನಗಳು ಹುಟ್ಟಾಗ್ತಕ್ಕಂಥ ಒಂದು ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇದೆ. ಸ್ವಲ್ಪ ಜಾಗರೂಕತೆಯನ್ನು ವಹಿಸಿ. ಈ ವಾರದಲ್ಲಿ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ ಪ್ರತಿನಿತ್ಯ ಶಿವ ಪಂಚಾಕ್ಷರಿ ಮಂತ್ರವನ್ನ ಪಾರಾಯಣವನ್ನ ಮಾಡಿ ಕುಲದೇವರಿಗೆ ತುಪ್ಪದ ದೀಪವನ್ನ ಹಚ್ಚಿ ನಮಸ್ಕಾರವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇದರಿಂದ ಬಹಳಷ್ಟು ವಿಶೇಷವಾಗಿರ್ತಕ್ಕಂತಹ ಫಲ ನಿಮಗೆ ಲಭ್ಯವಾಗುತ್ತೆ. ಈ ಬಾರಿ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಬೆಂಗಳೂರಿನ ಪದ್ಮನಾಭ ನಗರದಿಂದ ಬಂದಿರುವಂತಹ ಮಾಧವ ನಾಯ್ಡು ಮತ್ತು ರೇಖಾ ದಂಪತಿ. ನಮಸ್ಕಾರ, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಹೇಳಿ ಮಾಧವ ನಾಯ್ಡು ಅವರೇ, ಎಲ್ಲಿ ನೀವು ಏನು ಸಮಸ್ಯೆ ಇದೆ? ನಾವು ಬಿಸ್ನೆಸ್ ಮಾಡ್ತಾ ಇದ್ದೀವಿ. ನಮ್ಮ ಮಕ್ಕಳಿಗೆ ಹೇಗಿದೆ ಭವಿಷ್ಯ ಅಂತ ತಿಳ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಬಂದಿದ್ದೀವಿ. ಯಾರ ಬಗ್ಗೆ ಕೇಳಬೇಕು? ನನ್ನ ಮಗ ಯಶವಂತ್ ಅಂತ. ಅವರ ಜನ್ಮ ದಿನಾಂಕವನ್ನು 17/9/1999. ಹುಟ್ಟಿದ ಸಮಯ ಸಾಯಂಕಾಲ 4:25 ಏನು ಮಾಡ್ತಾ ಇದ್ದಾರೆ ಮಗ? ಈಗ ಸೆಕೆಂಡ್ PUC ಓದ್ತಾ ಇದ್ದಾರೆ. ಸರಿ ಗುರುಗಳೇ, ಇವರ ಮಗನ ಒಂದು ಜಾತಕವನ್ನ ನೋಡಿದ್ರೆ ಏನು ಹೇಳ್ತಿದೆ? ಇವರ ಒಂದು ಜಾತಕವನ್ನ ನಾವು ನೋಡಿದಾಗ ಇರ್ತಕ್ಕಂಥ ಅಹಂಕಾರವನ್ನ, ಅಹಂ ಅನ್ನೋದನ್ನ ಸರಿಪಡಿಸ್ಕೊಳ್ತಕ್ಕಂಥದ್ದು. ಜನನ ಕಾಲದಲ್ಲಿ ಲಗ್ನದಲ್ಲೇ ಕೇತು, ಸಪ್ತಮ ಸ್ಥಾನದಲ್ಲಿ ರಾಹು ಬಂದಾಗ ನಾವು ಜ್ಯೋತಿಷ್ಯದ ಪ್ರಕಾರ ಇದನ್ನ ನಾಗದೋಷ ಅಂತೀವಿ. ಯಾವುದು ಕಾಲ ಸರ್ಪದೋಷ ಖಂಡಿತವಾಗಿ ಇಲ್ಲ, ನಾಗದೋಷ ಅಂತಕ್ಕಂಥದ್ದು. ಅಂದ್ರೆ ನನಗನ್ಸುತ್ತೆ ಈ ಜಾತಕವನ್ನ ನಾವು ನೋಡಿದಾಗ ಇದರಲ್ಲಿ ಕಂಡು ಬರ್ತಕ್ಕಂಥದ್ದು ಇವರು ನಾಗದೇವತೆಯ ಆರಾಧನೆಯನ್ನ ಮಾಡ್ತಕ್ಕಂಥ ಕುಟುಂಬವೇ ಅನ್ನೋದು ಕಂಡು ಬರುತ್ತೆ. ಹೌದಾ? ಪ್ರತಿ ವರ್ಷ ನಿಮ್ಮ ಮೂಲದಲ್ಲಿ ಅಂದ್ರೆ ಪ್ರತಿ ವರ್ಷ ನಾಗರ ಹಬ್ಬ ಅಂತ ಏನಾದರೂ ಆಚರಣೆಯನ್ನ ಮಾಡ್ತಾ ಇದ್ರು. ಆ ಆಚರಣೆಯಲ್ಲಿ ಎಲ್ಲೋ ಒಂದು ಕಡೆ ಅವತ್ತಿನ ಕಾಲದಲ್ಲಿ ಲೋಪದೋಷಗಳಾಗಿರ್ತಕ್ಕಂಥದ್ದು ಕೂಡ ಬರುತ್ತೆ. ಅಂದ್ರೆ ಸ್ವಲ್ಪ ಮಟ್ಟಿಗೆ ನಾಗದೋಷ ಅಂತಕ್ಕಂಥದ್ದು
ಕಾಲಸರ್ಪದೋಷ ಖಂಡಿತವಾಗಿ ಜಾತಕದಲ್ಲಿ ಇಲ್ಲ. ಈ ಜಾತಕದಲ್ಲಿ ಜ್ಯೇಷ್ಠ ನಕ್ಷತ್ರ 3ನೇ ಪಾದದಲ್ಲಿ ಜನನವಾಗಿರೋದ್ರಿಂದ ಅಭುಕ್ತ ಮೂಲ ದೋಷ ಇಲ್ಲ. ಒಂದು, ಏಕಾದಶ ಸ್ಥಾನದಲ್ಲಿ ಚಂದ್ರ ಮತ್ತೆ ಕುಜ ಇರೋದ್ರಿಂದ ನಾವಿವತ್ತೇ ಹೇಳ್ತೀವಿ ನೋಡಿ, ಆದಿತ್ಯಾನ ನವಾನ ಗ್ರಹಾಣ ಏಕಾದಶ ಸ್ಥಾನೇಶು ಶುಭ ಫಲ ಅವಾಪ್ಯರ್ಥಂ ಅಂತ ಹೇಳ್ತೀವಿ. ಅಂದ್ರೆ ಎಲ್ಲಾ ಗ್ರಹಗಳೇ 11ನೇ ಮನೆಗೆ ಬನ್ನಿ ಶುಭ ಫಲಗಳನ್ನ ಕೊಡಿ ಅಂತ ಹೇಳಿ ನಾವು ಸಂಕಲ್ಪದಲ್ಲಿ ಪ್ರಾರ್ಥನೆಯನ್ನ ಮಾಡ್ತೇವೆ. ಹಾಗೆ ಇವರ ಜಾತಕದಲ್ಲಿ ಮಾತೃಕಾರಕನಾಗಿರ್ತಕ್ಕಂಥ ಚಂದ್ರ ಕುಜನ ಜೊತೆ ಇರೋದ್ರಿಂದ ದಾರಿದ್ರ್ಯವಿಲ್ಲ. ಯಾವಾಗ ಈ ಕಲಿಯುಗದಲ್ಲಿ ದಾರಿದ್ರತೆ ಅಂತಕ್ಕಂಥದ್ದು ಇರಲ್ವೋ ಇವರ ಜೀವನ ಸುಖ ಜೀವನವಾಗತ್ತೆ ಅನ್ನತಕ್ಕಂಥದ್ದು ಕಂಡು ಬರುತ್ತೆ. ಅವನೊಂದು ಸ್ವಲ್ಪ ಹಠಮಾರಿ, ಅದು ಹೇಗೆ ಮುಂದಕ್ಕೆ ಹಿಂಗೆ ನಾನು ಮೊದಲೇ ಹೇಳಿದೆ ತಾಯಿ, ಲಗ್ನಾತ್ ಸುಖ ಸ್ಥಾನದಲ್ಲಿ ಗುರು ಮತ್ತೆ ಶನಿ ಸಂಯೋಗದಲ್ಲಿ ಇದ್ದಾರೆ. ಈ ಗುರು ಮತ್ತೆ ಶನಿ ಸಂಯೋಗದಲ್ಲಿ ಇರೋದ್ರಿಂದ ಅಹಂ ಅನ್ನೋದು ಅಧಿಕವಾಗತ್ತೆ. ಈ ಅಹಂ ಅನ್ನೋದು ಅಧಿಕವಾದಾಗ ತಂದೆ ತಾಯಿ ಹೇಳಿದ್ದನ್ನ ಕೇಳಲ್ಲ, ಯಾರೇ ಏನೇ ಬುದ್ಧಿವಾದವನ್ನ ಹೇಳಿದ್ರು ಕೇಳಲ್ಲ. ಅವರಿಗೆ ಸರಿಯಿಂದಿದ್ದನ್ನ ಮಾತ್ರ ಅವರು ಮಾಡ್ತಕ್ಕಂಥದ್ದು. ಹೌದಾ? ಹೌದು ತಾನೆ? ಅವರು ಅಷ್ಟನ್ನೇ ಮಾಡೋದು. ಅವ್ರಿಗೆ ಸರಿ ಅಂತ ಅನ್ನಿಸಬೇಕು. ತಂದೆ ಹೇಳಿದ ತಕ್ಷಣ ಮಾಡಬೇಕು ಅಥವಾ ತಾಯಿ ಹೇಳಿದ ತಕ್ಷಣ ಮಾಡಬೇಕು, ಇಲ್ಲ ಇನ್ನೊಬ್ಬರು ಹೇಳಿದ್ದನ್ನ ನಾನು ಕೇಳಬೇಕು ಅನ್ನೋ ಮನೋಭಾವ ಇಲ್ಲ. ಸಪ್ತಮ ಸ್ಥಾನದಲ್ಲಿ ಶುಕ್ರ ಮತ್ತೆ ರಾಹು, ಅಧರ್ಮಕಾರಕನಾಗಿರ್ತಕ್ಕಂಥ ಶುಕ್ರ ಅಂದ್ರೆ ರಾಹು ಶುಕ್ರನ ಜೊತೆ ಸಂಯೋಗಕ್ಕೆ ಬಂದಾಗ ಏನಾಗತ್ತೆ, ಇವರು ಮಾಡಿದ್ದೇ ಸರಿ, ಇವರು ಮಾಡಿದ್ದಕ್ಕೆ ನೀವು ಓಕೆ ಅನ್ನಬೇಕು. ಹೌದಾ? ಇಲ್ಲಿ ಕುಜನ ಕ್ಷೇತ್ರದಲ್ಲಿ ಗುರು ಬಂದಾಗ ಅಂದ್ರೆ ಒಂದು ಲೆಕ್ಕಾಚಾರವನ್ನ ನಾವು ನೋಡಿದಾಗ ಮಗನ ಜಾತಕದಿಂದ ತಂದೆಗೆ ಬಹಳಷ್ಟು ಅನುಕೂಲಗಳನ್ನು ಪಡೆದಿದೆ ಅನ್ನೋದು ಇದರಲ್ಲಿ ಕಂಡು ಬರುತ್ತೆ. ಇನ್ನೊಂದು, ಏಕಾದಶ ಸ್ಥಾನದಲ್ಲಿ ಚಂದ್ರ ಮತ್ತೆ ಕುಜ ಇರೋದ್ರಿಂದ ಇವರ ಮನಸ್ಸಿನಲ್ಲಿ ಏನ್ ಇಟ್ಕೊಂಡಿರ್ತಾರೆ, ನಮ್ಮ ತಂದೆ ಬಹಳಷ್ಟು ಮಾಡಿರ್ತಾರೆ ಬಿಡು, ನಮ್ಮ ತಾಯಿ ಬಹಳಷ್ಟು ಮಾಡಿರ್ತಾರೆ ಬಿಡು, ಅಥವಾ ತಾತ ಮಾಡಿಟ್ಟಿರ್ತಕ್ಕಂಥದ್ದು ಬಹಳಷ್ಟು ಇದೆ ಬಿಡು ಅನ್ನೋ ಲೆಕ್ಕಾಚಾರವನ್ನ ಇವರು ಇಟ್ಕೊಂಡಿರ್ತಾರೆ. ಆ ಲೆಕ್ಕಾಚಾರದಲ್ಲಿ ನೋಡಿ, ಅದಕ್ಕೆ ಕನ್ನಡದಲ್ಲಿ ಒಂದು ಗಾದೆ ಹೇಳ್ತೇವೆ, ಕೂತ್ಕೊಂಡು ತಿನ್ನೋವನಿಗೆ ಕುಡಿಕೆ ಒಂದು ಸಾಲದು ಅನ್ನುವುದು ಒಂದು ಗಾದೆ ಮಾತು. ಅಂದ್ರೆ ಯಾರು ಏನ್ ಮಾಡ್ತಾರೆ, ಇರ್ತಕ್ಕಂಥದ್ದನ್ನ ಕರಗಿಸೋಕೆ ಪ್ರಯತ್ನವನ್ನು ಪಟ್ಟಾಗ ಎಲ್ಲ ಕರಗಿ ಹೋಗುತ್ತೆ. ಅದಕ್ಕೆ ಆವಾಗ ಸಂಕಷ್ಟಗಳು ಇವರಿಗೆ ಪ್ರಾಪ್ತಿಯಾಗತ್ತೆ. ಅದಕ್ಕೆ ಇವರು ಮೊದಲು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಮುಖ್ಯವಾಗಿ ನೋಡಿ, ವ್ಯವಸ್ಥಿತವಾಗಿ ಆದಷ್ಟು ಇರ್ತಕ್ಕಂಥ ಖರ್ಚುಗಳನ್ನ ಕಮ್ಮಿ ಮಾಡ್ತಕ್ಕಂಥದ್ದು, ಅಹಂ ಅನ್ನೋದನ್ನ ನಿಲ್ಲಿಸ್ಕೊಳ್ತಕ್ಕಂಥದ್ದು, ಎಲ್ಲರಿಗೂ ಕೂಡ ವಿಧೇಯಕತೆಯಿಂದ ನಡ್ಕೊಳ್ತಕ್ಕಂಥದ್ದು, ತಂದೆಗೆ ಯಾವ ಸ್ಥಾನವನ್ನು ಕೊಡಬೇಕು, ತಾಯಿಗೆ ಯಾವ ಸ್ಥಾನವನ್ನು ಕೊಡಬೇಕು, ಮತ್ತೆ ಸಹೋದರ ಸಹೋದರಿಯರಿಗೆ ಯಾವ ಸ್ಥಾನವನ್ನು ಕೊಡಬೇಕು, ಎಲ್ಲರನ್ನೂ ಕೂಡ ಪ್ರೀತಿಯಿಂದ ಅವರು ಆಧರಿಸಬೇಕು. ಇವೆಲ್ಲವನ್ನೂ ಕೂಡ ಇವರು ರೂಢಿಸ್ಕೊಂಡಾಗ ಜೊತೆಗೆ ಇವರ ಜೀವನ ಸುಖಮಯವಾಗ್ತಕ್ಕಂಥದ್ದು ಕಂಡು ಬರುತ್ತೆ. ಇಲ್ಲ ಅಂತ ಅಂದ್ರೆ ಯಾವಾಗ ನಾನು 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 ಅಂತಕ್ಕಂಥವರು ಬಹಳಷ್ಟು ಜನ ಏನೇನೋ ಆಗಿದ್ದಾರೆ, ಇವರು ಕೂಡ ಜೀವನದಲ್ಲಿ ನಾನಾ ರೀತಿಯ ಸಮಸ್ಯೆಗಳನ್ನ ಆಗಾಗ ಎದುರಿಸಲೇಬೇಕಾಗತ್ತೆ. ಗುರುಗಳು ಹೇಳಿದ್ರು ನಿಮ್ಮ ಮಗ ಹುಟ್ಟಿದ ಮೇಲೆ ನಿಮ್ಗೆ ತುಂಬಾ ಒಳ್ಳೇದಾಗಿದೆ ಅಂತ. ಇದಕ್ಕೆ ಮುಂಚೆ ನಿಮ್ಗೆ ತೊಂದರೆ ಇತ್ತಾ ಅಥವಾ ಮಗ ಹುಟ್ಟಿದ ಮೇಲೆ ನೀವು ಸರಿ ಹೋಗಿದ್ದೀರಾ? ಏನಿರಲಿಲ್ಲ, ಆದ್ರೆ ಸ್ವಲ್ಪ ಇಂಪ್ರೂವ್ ಆಗಿದೆ ಅಷ್ಟೇ. ನಾನು ಹುಟ್ಟಿದ ಮೇಲೆ ನಮ್ಮ ತಂದೆಯವ್ರಿಗೆ ಒಳ್ಳೇದಾಗಿದೆ ಅಂತ ಅವ್ರು ಹೇಳ್ತಾ ಇದ್ರು. ಈಗ ನಮ್ಮ ಮಗ ಹುಟ್ಟಿದ ಮೇಲೆ ನಾವು ಅಷ್ಟೊಂದು ಇದು ನೋಡಿರ್ಲಿಲ್ಲ, ಬಟ್ ಇವಾಗ ಪರವಾಗಿಲ್ಲ. ರೇಖಾ ಅವರೇ, ಇನ್ನು ನಿಮ್ಮ ಮಗ ತುಂಬಾ ಹಠಮಾರಿ, ಹೇಳಿದ ಮತ್ ಕೇಳಲ್ಲ ಅಂತ ಹೇಳಿದ್ರಿ. ಇನ್ನ ಈ ನಿಮ್ಮ ಮಗನ ಜಾತಕವನ್ನ ನೋಡಿದ್ಮೇಲೆ ಗುರುಗಳು ಹೇಳಿದಲ್ಲ ನಿಜಾನಾ? ಹೌದು. ಹಾಗಾದ್ರೆ ಗುರುಗಳೇ, ಇನ್ನು ಇವರ ಜಾತಕ, ಮಗನ ಜಾತಕ, ಇವರ ಜಾತಕವನ್ನ ನೋಡಿದ್ರೆ ಯಾವ ರೀತಿ ಒಂದು ಅಭಿವೃದ್ಧಿ ಆಗತ್ತೆ ಅಥವಾ ಏನೋ ತೊಂದರೆ ಉಂಟಾಗತ್ತಾ ನೋಡಬಹುದು? ಈ ಅಭಿವೃದ್ಧಿಯತ್ತ ಗಮನವನ್ನ ಕೊಟ್ಟಾಗ ಕುಟುಂಬದ ಮುಖ್ಯಸ್ಥನ ಜಾತಕವನ್ನು ಕೂಡ ನಾವು ನೋಡ್ಬೇಕಾಗತ್ತೆ. ನಿಮ್ಮ ಜನ್ಮ ದಿನಾಂಕವನ್ನ ನನಗೆ ಕೊಡಿ. 10/11/1971. ಸಮಯ ರಾತ್ರಿ 9:30 ಬುಧವಾರ. ರಾತ್ರಿ 9:30 ಬುಧವಾರ. ಜನನವಾಗಿದ್ದು ಚಿತ್ತೂರಿನಲ್ಲಿ ಜನನವಾಗಿದ್ದು. ನೋಡೋಣ ಜಾತಕ ಏನ್ ಹೇಳುತ್ತೆ. ಇವರ ಒಂದು ಜಾತಕವನ್ನ ನಾವು ನೋಡಿದಾಗ ಇವರು ಬುಧವಾರ ಜನನವಾಗಿದ್ದಾರೆ, ಮಕಾ ನಕ್ಷತ್ರ, ಸಿಂಹರಾಶಿ. ಹೌದಲ್ವಾ? ಜನನ ಕಾಲದಲ್ಲಿ ನಿಮಗೆ ನಡೀತಾ ಇರ್ತಕ್ಕಂಥ ಒಂದು ದಶ ಕೇತು ದಶ, ಆದರೆ ಈಗ ನಿಮಗೆ ನಡೀತಾ ಇರ್ತಕ್ಕಂಥದ್ದು ಕುಜ ದಶ. ಆದರೆ ನಿಮ್ಮ ಜಾತಕವನ್ನ ನಾವು ನೋಡಿದಾಗ ಲಗ್ನ ದ್ವಿತೀಯ ಸ್ಥಾನದಲ್ಲಿ ಕೇತು, ಅಂದ್ರೆ ನಿಮ್ಮ ಜಾತಕದಲ್ಲಿ ಧನಭಾವದಲ್ಲಿ ಕೇತು ಬಂದಾಗ ಒಂದು ನೇರವಾಗಿ ಒಂದು ಪ್ರಶ್ನೆ ನನಗೆ ಮೂಡುತ್ತೆ, ಬಹಳಷ್ಟು ಹಣವನ್ನು ಗಳಿಸಿದ್ದೀರಾ, ಹಾಗೆ ಕೂಡ ಕಳ್ಕೊಂಡಿದ್ದೀರಾ. ಹೌದಾ? ಮತ್ತೆ ನಷ್ಟ ಸ್ಥಾನದಲ್ಲಿ ಶನಿ. ನಷ್ಟ ಸ್ಥಾನದಲ್ಲಿ ಶನಿ ಅಂತ ಅಂದ್ರೆ ಸಾಮಾನ್ಯವಾಗಿ ನಂಬಲ್ಲ, ನಂಬದ್ರೆ ಪ್ರಾಣ ಬೇಕಾದ್ರೆ ಕೊಡ್ತಕ್ಕಂಥ ಮನೋಭಾವ ನಿಮ್ಮದು. ಸಾಮಾನ್ಯವಾಗಿ ಯಾರನ್ನು ನಂಬಲ್ಲ, ಯಾರಾದ್ರೂ ಬಂದು ಏನಾದ್ರೂ ಹೇಳಿದ್ರೆ ನಂಬಲ್ಲ ನೀವು. ಈಗ ನಿಮಗೆ ನಡೀತಾ ಇರ್ತಕ್ಕಂಥ ದಶೆ ಕುಜ ದಶ.
2013ರಿಂದ 2020ರವರೆಗೆ ಕುಜದಶ ನಡೆಯುತ್ತೆ. ಆದರೆ ರಾಹು ದಶೆ 19/3/2020ರಿಂದ ರಾಹು ದಶೆ ಪ್ರಾರಂಭವಾಗುತ್ತೆ. ಲಗ್ನಾತ್ ದ್ವಿತೀಯ ಸ್ಥಾನದಲ್ಲಿ ಕೇತು, ಲಗ್ನಾತ್ ಅಷ್ಟಮ ಸ್ಥಾನದಲ್ಲಿ ರಾಹು, ನಷ್ಟ ಸ್ಥಾನದಲ್ಲಿ ಶನಿ. ನಾವು ಜ್ಯೋತಿಷ್ಯದಲ್ಲಿ ಹೇಳ್ತೇವೆ ಶನಿವದ್ ರಾಹು, ರಾಹುವತ್ ಶನಿ. ಶನಿ ನಷ್ಟದಲ್ಲಿದ್ದಾಗ ರಾಹು ದಶಾ ಕಾಲದಲ್ಲಿ ಸ್ವಲ್ಪ ಜಾಗರೂಕತೆಯನ್ನು ವಹಿಸ್ತಕ್ಕಂಥದ್ದು ತುಂಬಾ ಉತ್ತಮ. ಜೊತೆಗೆ ಅಭಿವೃದ್ಧಿಯನ್ನು ನಾವು ನೋಡ್ಲಿಕ್ಕೆ ಹೊರಟಾಗ ಭಾಗ್ಯ ಸ್ಥಾನದಲ್ಲಿ ಕುಜನಿದ್ದಾನೆ. ನೀವು ಈಗಾಗಲೇ ಭೂಮಿ ಸಂಬಂಧವಾಗಿರ್ತಕ್ಕಂಥ ಕೆಲಸವನ್ನ ಭೂಮಿಗೆ ಸಂಬಂಧವಾಗಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದೀರಾ, ಅದರಲ್ಲಿ ಅಭಿವೃದ್ಧಿಯತ್ತ ಬರ್ತಾ ಇದ್ದೀರಾ. ಭಾಗ್ಯ ಸ್ಥಾನದಲ್ಲಿ ಕುಜನಿರೋದ್ರಿಂದ ಯಾವುದೇ ರೀತಿಯ ಸಮಸ್ಯೆ ಇಲ್ಲ, ಅಭಿವೃದ್ಧಿ ಕೂಡ ಆಗುತ್ತೆ. ಆದರೆ 2020ರ ಒಳಗಡೆ ಒಂದು ಉತ್ತಮವಾಗಿರ್ತಕ್ಕಂಥ ಲಾಭದಾಯಕವಾಗಿರ್ತಕ್ಕಂಥ ಕೆಲಸ ಕಾರ್ಯಗಳು ಆಗ್ತಕ್ಕಂಥದ್ದು ಇದರಲ್ಲಿ ಕಂಡು ಬರುತ್ತೆ. ಯಾವುದೇ ರೀತಿಯ ಸಂಶಯ ಇಲ್ಲ. 2020ರ ನಂತರ ಸ್ವಲ್ಪ ಜಾಗರೂಕತೆಯನ್ನು ವಹಿಸಿ, ಹಣಕಾಸಿನ ವಿಚಾರದಲ್ಲಿ ಜಾಗರೂಕತೆಯನ್ನು ವಹಿಸ್ತಕ್ಕಂಥದ್ದು ತುಂಬಾ ಉತ್ತಮ. ನಿಮಗೆ ತೊಂದರೆ ಇದೆಯಾ? ಈಗ ನಾವು ಬಿಸ್ನೆಸ್ ಮಾಡ್ತಾ ಇರೋದು 4-5 ಜನ ಸೇರಿಸಿ ಒಂದು ಪಾರ್ಟ್ನರ್ಶಿಪ್ ಅಲ್ಲಿ ಏನೋ ಒಂದು ಮಾಡ್ತಾ ಇದೀವಿ ಸ್ವಾಮಿ. ಅದು ಏನಷ್ಟು ಕೈಗೆ ಬರ್ತಾ ಇಲ್ಲ. ಅದು ಹೆಂಗೆ ಏನು ಅನ್ನೋದನ್ನ ಸ್ವಲ್ಪ ಈಗಾಗಲೇ ಆ ಗುರುವಿನ ಬಲ ನಿಮ್ಮದಾಗಿರೋದ್ರಿಂದ ಎಲ್ಲೋ ಒಂದು ಕಡೆ ಬರುತ್ತೆ ಅನ್ನೋ ಒಂದು ಚೈತನ್ಯ ನಿಮ್ಗಾಗಲೇ ಉಟ್ಕೋತಾ ಇದೆ ಅನ್ನೋದು ಇದರಲ್ಲಿ ಕಂಡು ಬರ್ತಾ ಇದೆ. ಹೌದಾ? ಆ ಥರ ಅನಿಸ್ತಾ ಇದೆ. ಬಟ್ ಇನ್ನು ಯಾವುದು ಆ ಥರ ಆಗಿಲ್ವೇ ಅನ್ನೋದು ಒಂದು ಖಂಡಿತವಾಗಿ ಆಗತ್ತೆ. ಯಾವುದೇ ರೀತಿಯ ಯೋಚನೆಯನ್ನ ಮಾಡ್ತಕ್ಕಂಥದ್ದು ಬೇಡ. ವ್ಯಯಸ್ಥಾನದಲ್ಲಿ ಶನಿ ಇದ್ದಾನೆ, ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಭಾಗ್ಯ ಸ್ಥಾನಾಧಿಪ ಶನಿ ವ್ಯಯಸ್ಥಾನದಲ್ಲಿ ಇದ್ದಾಗ ಬರ್ತಕ್ಕಂಥ ಫಲಾಫಲಗಳನ್ನ ಸಂಪೂರ್ಣವಾಗಿ ನೀವು ಅನುಭವಿಸೋಕೆ ಬಿಡಲ್ಲ. ಅದು ಹಣ ಆಗಿರ್ಬೋದು, ಅದು ಯಾವುದೇ ಆಗಿರಬಹುದು. ಬರೀ ಹಣದ ವಿಚಾರ ಅಲ್ಲ, ಯಾವುದೇ ಒಂದು ವಿಚಾರ ಬರ್ತಕ್ಕಂಥ ಫಲಾಫಲಗಳಲ್ಲಿ ಹಿಡಿದು ಬಿಡ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರುತ್ತೆ. ಇದರ ಅನುಭವ ನಿಮಗೆ ಆಗ್ತಾ ಇದೆ, ಹೌದಲ್ವಾ? ಹೌದು. ಅದೇ ಹೀಗೆ ಇರುತ್ತಾ ಈಗ ಮುಂದೆ? ಇಲ್ಲ, ಖಂಡಿತವಾಗಿ ಇಲ್ಲ. ಗುರು ಬಲ ಈಗ ತಾನೇ ಪ್ರಾಪ್ತಿಯಾಗಿದೆ. ಇನ್ನು ಮುಂದಕ್ಕೆ ಬಹಳಷ್ಟು ಅನುಕೂಲಗಳನ್ನ ನೀವು ಪಡಿತೀರಿ. ಇನ್ನು ಇವರ ಮಗನಿಗಾಗ್ಲಿ ಅಥವಾ ಇವರ ಸಮಸ್ಯೆಗಾಗ್ಲಿ ಯಾವ ರೀತಿಯ ಒಂದು ಪರಿಹಾರವನ್ನ ಕಂಡ್ಕೊಂಡ್ರೆ ಇವರು ಸಮಸ್ಯೆಗಳಿಂದ ಮುಕ್ತಿ ಹೊಂದಬಹುದು ಗುರುಗಳೇ? ಮಗನ ಜಾತಕವನ್ನ ನಾವು ನೋಡಿದಾಗ ಇಲ್ಲಿ ಏನಾಗತ್ತೆ, ಅವನಿಗೆ ಅಹಂ ಅಂತಕ್ಕಂಥದ್ದು ನಿವಾರಣೆ ಆಗಬೇಕು ಅಂತ ಅಂದ್ರೆ ನಾಗಶಾಂತಿಯ ಹೋಮ. ಏನು? ನಾಗಶಾಂತಿ ಹೋಮ ಅವನೇ ಮಾಡ್ಬೇಕಾ ಇಲ್ಲ ನಾವು ಮಾಡ್ಬೇಕಾ? ತಂದೆ ತಾಯಿಗಳು ಜನ್ಮಕ್ಕೆ ಕಾರಣಕರ್ತರ ಯಾರಾಗಿರ್ತಾರೋ ಅವರು ಕೂತು ಮಗನ ಶ್ರೇಯೋಭಿವೃದ್ಧಿಗೋಸ್ಕರ ನಾಗಶಾಂತಿ ಹೋಮ, ಸುವರ್ಣ ನಾಗ ಪ್ರತಿಮೆ ಅಂದರೆ ಬೆಳ್ಳಿಯ ಒಂದು ನಾಗವನ್ನ ಮಾಡಿಸಿ ಬೃಹದಾಕಾರವಾಗಿ ಬೆಳೆದಿರ್ತಕ್ಕಂಥ ಒಂದು ಹುತ್ತದ ಒಳಗಡೆ ಅದನ್ನ ಹಾಕಿ ತನಿ ಹೆರೆದು 16 ಎಳೆ ದಾರವನ್ನ ಸುತ್ತಿ ಮೃತಿಕಾ ಪ್ರಸಾದವನ್ನ ಶೇಖರಣೆಯನ್ನ ಮಾಡಿ, ಮೃತಿಕಾ ಅಂದ್ರೆ ಹುತ್ತದ ಮಣ್ಣನ್ನು ಶೇಖರಣೆಯನ್ನ ಮಾಡಿ ಪ್ರತಿನಿತ್ಯ ಅವನ ಹಣೆಯಲ್ಲಿ ಧರಿಸ್ಕೊಳ್ತಕ್ಕಂಥ ಕೆಲಸವನ್ನ ಅವರಿಗೆ ಮಾಡಬೇಕು. ಸಾಧ್ಯವಾದರೆ ಅವನಿಗೆ ಹೆಚ್ಚಾಗಿ ಪ್ರತಿ ಶನಿವಾರ ಉತ್ತರಾಭಿಮುಖವಾಗಿರ್ತಕ್ಕಂಥ ಆಂಜನೇಯ ಅಂದ್ರೆ ವಿಜಯಾಂಜನೇಯ ಅಂತ ಕರಿತೇವೆ ಅವನನ್ನ, ಉತ್ತರಕ್ಕೆ ಅವನು ಮುಖವನ್ನು ಮಾಡಿರ್ತಕ್ಕಂಥದ್ದು ಅಂತ ಒಂದು ಆಂಜನೇಯನ ದೇವಾಲಯಕ್ಕೆ ಕರ್ಕೊಂಡೋಗಿ ಪ್ರತಿ ಶನಿವಾರ ಮನೋಜವಂ ಮಾರುತ ತುಲ್ಯ ವೇಗಂ ಈ ಶ್ಲೋಕ ಏನಿದೆಯೋ ಈ ಶ್ಲೋಕವನ್ನ ಒಂದು ಕಡೇ ಬಾರಿ ಒಂದು 21 ಬಾರಿ ಆದರೂ ಅಥವಾ ಶಕ್ತಿಗೆ ಅನುಸಾರವಾಗಿ 12, 21, 28, 48, 54, 108 ಬಾರಿ ಕಣ್ಣು ಮುಚ್ಚಿ ಅವನು ಕೂತ್ಕೊಂಡು ಅದನ್ನ ಹೇಳ್ಕೋತಾ ಬಂದ್ರೆ, ಸಿಂಧೂರ ಧಾರಣೆಯನ್ನ ಮಾಡ್ತಾ ಬಂದ್ರೆ ಇರ್ತಕ್ಕಂಥ ದುರ್ಬುದ್ಧಿ ನಿವಾರಣೆಯಾಗಿ ಅಂದ್ರೆ ಅಜ್ಞಾನ ನಿವಾರಣೆಯಾಗಿ ಸುಜ್ಞಾನ ಪ್ರಾಪ್ತಿಯಾಗತ್ತೆ ಅನ್ನೋದು ಒಂದು ಲೆಕ್ಕಾಚಾರದಲ್ಲಿ ಇರತಕ್ಕಂಥ ಪ್ರತೀತ. ಮಾಧವ ನಾಯ್ಡು ಅವರೇ, ರೇಖಾ ಅವರೇ, ಇಷ್ಟು ಹೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರ, ನಿಮ್ಮ ಸಮಸ್ಯೆಗಳನ್ನ ಗುರುಗಳ ಹತ್ರ ಹೇಳ್ಕೊಂಡು ಅದಕ್ಕೆ ಪರಿಹಾರವನ್ನು ಕೂಡ ಪಡ್ಕೊಂಡಿದ್ದೀರಾ. ಪರಿಹಾರವನ್ನ ನೀವು ಆಚರಣೆ ಮಾಡಿದ್ರೆ ಖಂಡಿತ ನಿಮ್ಮ ಸಮಸ್ಯೆಗಳಿಂದ ಮುಕ್ತಿ ಹೊಂದಬಹುದು. ಆಚರಣೆ ಮಾಡಿ ನೋಡಿ. ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದ. ಗುರುಗಳ, ನೀವು ಕೂಡ ಇಷ್ಟು ಹೊತ್ತು ಕಾರ್ಯಕ್ರಮದಲ್ಲಿ ದ್ವಾದಶ ರಾಶಿಗಳ ವಾರ ಭವಿಷ್ಯವನ್ನ ತಿಳಿಸ್ಕೊಡೋದ್ರ ಜೊತೆಗೆ ಮಾಧವ ನಾಯ್ಡು ಅವರ ಸಮಸ್ಯೆಗಳಿಗೆ ಮತ್ತೆ ಅವರ ಕುಟುಂಬದ ಪರಿಹಾರ ಏನು ಅಂತ ಸಹ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ಗುರುಗಳು. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ವೀಕ್ಷಕರೇ, ನಾವು ಹೊರಡುವಂತಹ ಸಮಯ ಆಯಿತು. ಇದಾಗಿತ್ತು ಇವತ್ತಿನ ನೇರ ಭವಿಷ್ಯ ಕಾರ್ಯಕ್ರಮ. ನೀವು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮ ಸಮಸ್ಯೆಗಳಿಗೆ ನೇರ ಪ್ರಸಾರದಲ್ಲೇ ಪರಿಹಾರವನ್ನ ಕಂಡುಕೊಳ್ಬಹುದು. ನೀವು ಸಂಪರ್ಕಿಸಬೇಕಾದಂತಹ ವಿಳಾಸ ಬರ್ತಿದೆ, ನೋಟ್ ಮಾಡ್ಕೊಳ್ಳಿ. ಪಬ್ಲಿಕ್ ಟಿವಿ ರಾಶಿ ಭವಿಷ್ಯ ವಿಭಾಗ, 4ನೇ ಮಹಡಿ, TTMC BMTC ಬಿಲ್ಡಿಂಗ್, ಯಶವಂತಪುರ ಸರ್ಕಲ್, ಯಶವಂತಪುರ, ಬೆಂಗಳೂರು 560022.
ಹಾಗೆ ಗುರೂಜಿಯವರನ್ನು ಕೂಡ ನೀವು ನೇರವಾಗಿ ಸಂಪರ್ಕಿಸಬಹುದು. ಅವರ ವಿಳಾಸ ಕೂಡ ಬರ್ತಿದೆ, ನೋಟ್ ಮಾಡ್ಕೊಳ್ಳಿ. ಶ್ರೀ ಸಿದ್ಧಿವಿನಾಯಕ ಜ್ಯೋತಿಷ ಕೇಂದ್ರ ನಂಬರ್ 202/2 HBR 5ನೇ ಬ್ಲಾಕ್, ಟೆಲಿಕಾಂ ಲೇಔಟ್, ನಾಗವಾರ, ರಿಂಗ್ ರೋಡ್, ಬೆಂಗಳೂರು 43. ದೂರವಾಣಿ ಸಂಖ್ಯೆಗಳು 9972225300, 999722530005. ಹಾಗೆ ನೀವು www.astrobrahma.in ಲಾಗಿನ್ ಆಗಬಹುದು. ವೀಕ್ಷಕರನ್ನು ಹೊಡುವಂತಹ ಸಮಯ ಆಯಿತು. ನಾಳಿನ ರಾಶಿ ಭವಿಷ್ಯ ಕಾರ್ಯಕ್ರಮದಲ್ಲಿ ಮತ್ತಷ್ಟು ಜ್ಯೋತಿಷದ ವಿಚಾರಗಳೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೇವೆ. ನೆನಪಿರ್ಲಿ, ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿವಿ.